ಸೊ ತಾತ ನಮ್ಗೆ ಯಾವತ್ತೂ ಹೀಗಿರಬೇಕು ಹಾಗಿರಬೇಕು ಅಂತ ಯಾವತ್ತೂ ಹೇಳಿರಲಿಲ್ಲ, ಯಾವತ್ತೂ ಯಾವ ಉಪದೇಶಗಳು ಕೂಡ ಕೊಟ್ಟಿರಲಿಲ್ಲ. ಆದರೆ ಅವರ ನಡವಳಿಕೆನೇ ನನಗೆ ಒಂದು ಮಾದರಿ ಥರ ಇತ್ತು. ಒಂದು ಚಿಕ್ಕ ಉದಾಹರಣೆ ಅಂದರೆ, ಪ್ರತಿದಿನ ಸಾಯಂಕಾಲ ಅವರು ಮನೆ ಸುತ್ತ ಒಂದು ವಾಕ್ ಹೋಗ್ತಾಯಿದ್ರು. ನಿಮ್ಮೆಲ್ಲರ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು. ನೀವು ಹೇಳಿದ್ನೆಲ್ಲ ನಮ್ಮ ಜೀವನದಲ್ಲಿ ಮತ್ತು ನನ್ನ ಸಿನಿಮಾಗಳಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮಂಜುನಾಥ್ ಸರ್ ಅವರು ತಾತನ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದ್ರೂ ಈ ಒಂದು ದೃಷ್ಟಿಕೋನದಲ್ಲಿ ಅದು ಜಾಸ್ತಿ ಪುಸ್ತಕಗಳು ಬಂದಿಲ್ಲ. ಸೊ ಅದು ನನಗೆ ಸಾಕಷ್ಟು ಖುಷಿ ಕೊಡ್ತು. ಮತ್ತು ಈ ಪುಸ್ತಕ ಬಗ್ಗೆ ಮಾತಾಡೋಕ್ಕೆ ಇಲ್ಲ ಅಥವಾ ನನ್ನ ತಾತನ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವನು. ಆದರೂ ತಾತನ ಬಗ್ಗೆ ಹೇಳಬೇಕಂದ್ರೆ ಅವ್ರ ಜೊತೆ 16 ವರ್ಷ ಕಳೆದಿದ್ದೀನಿ. ಮತ್ತು ಈಗ ಅವರ ಸಿನಿಮಾಗಳ ಜೊತೆ ಮತ್ತು ಅವರ ಹಾಡುಗಳ ಜೊತೆ ಇನ್ನೂ ಕಾಲ ಕಳೀತಾ ಇದ್ದೀನಿ. ಆಮೇಲೆ ಸೊ ತಾತ ನಮ್ಗೆ ಯಾವತ್ತೂ ಹೀಗಿರಬೇಕು ಹಾಗಿರಬೇಕು ಅಂತ ಯಾವತ್ತೂ ಹೇಳಿರಲಿಲ್ಲ, ಯಾವತ್ತೂ ಯಾವ ಉಪದೇಶಗಳು ಕೂಡ ಕೊಟ್ಟಿರಲಿಲ್ಲ. ಆದರೆ ಅವರ ನಡವಳಿಕೆನೇ ನನಗೆ ಒಂದು ಮಾದರಿ ಥರ ಇತ್ತು. ಒಂದು ಚಿಕ್ಕ ಉದಾಹರಣೆ ಅಂದರೆ, ಪ್ರತಿದಿನ ಸಾಯಂಕಾಲ ಅವರು ಮನೆ ಸುತ್ತ ಒಂದು ವಾಕ್ ಹೋಗ್ತಾಯಿದ್ರು. ಸೊ ಅಲ್ಲಿರುವ ಒಂದು ಯಾರ್ಯಾರು ಕಾಫಿ ಕುಡಿದು ಗ್ಲಾಸ್ ಬಿಟ್ಟಿರ್ತಾರೆ, ಇಲ್ಲ ನೀರು ಕುಡಿದು ಗ್ಲಾಸ್ ಬಿಟ್ಟಿರ್ತಾರೆ, ಅದನ್ನ ಎತ್ಕೊಂಡು ಹೋಗಿ ಅಡುಗೆ ಮನೇಲಿ ಅವರೇ ಇಡ್ತಾಯಿದ್ರು. ಅದನ್ನ ನೋಡಿ ಅವ್ರೇನು ಹೇಳೋದೇ ಬೇಕಾಗಿರ್ತಿರ್ಲಿಲ್ಲ. ಅದನ್ನು ನೋಡಿನೇ ನಾವು ಕಲ್ತ್ಕೊಳ್ತಾ ಇದ್ವಿ. ಮತ್ತು ಇನ್ನೊಂದೇನೆಂದರೆ, ಇವತ್ತು ನಾನು ಏನೇ ಇರಲಿ, ನನಗೆ ಏನೇ ಪ್ರೀತಿ ಸಿಗ್ತಾ ಇರಲಿ, ಏನೇ ಸಿನಿಮಾ ಮಾಡ್ತಿರಲಿ, ಅದೆಲ್ಲ ಬಂದು ನನ್ನ ತಾತನಿಂದ ಮತ್ತು ಅವರ ಶ್ರಮದಿಂದ. ಸೊ ಅದನ್ನು ಯಾವತ್ತೂ ನನ್ನ ತಲೆಯಲ್ಲಿ ಹಿಡ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.